ಪಿಡಿಒ ರಾಜ್ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿದೆ. ದಿಲೀಪ್ ಮುಧಾಳೆ ಎಂಬುವರಿಂದ ಪಿಡಿಒ ವಿರುದ್ಧ ದೂರು ದಾಖಲಾಗಿದೆ. ಹಣ ಪಡಿತಾ ಇರುವಂತಹ ವಿಡಿಯೋ ಸಮೇತವಾಗಿ ದೂರನ್ನ ದಾಖಲು ಮಾಡಲಾಗ್ತಾ ಇದೆ. ರಾಜಾರೋಷವಾಗಿ ಹಣವನ್ನ ಪಡಿತಾ ಇದ್ದಾರೆ ಅಂತ ಹೇಳಿ ದೂರನ್ನ ಕೊಡಲಾಗ್ತಾ ಇದೆ. ಹಣ ಕೊಡ್ಲಿಲ್ಲ ಅಂತಂದ್ರೆ ಯಾವ ಕೆಲಸನೂ ಕೂಡ ಆಗಲ್ಲ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿಗೂ ದಿಲೀಪ್ ಮುಧಾಳೆ ದೂರನ್ನ ಕೊಟ್ಟಿದ್ದಾರೆ. ಯಾವ ಕೆಲಸ ಆಗ್ಬೇಕಂತಂದ್ರೂ ಕೂಡ ಅವ್ರ ಹತ್ರ ಸಲೀಸಾಗಿ ದುಡ್ಡು ಕೊಟ್ರೆ ಆಗತ್ತೆ. ನೀವು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಯಾವ ಫೈಲನ್ನು ಎತ್ತಿಡೋದಿಲ್ವಂತೆ. ಅಷ್ಟರ ಮಟ್ಟಿಗೆ ಲಂಚಾವತಾರ ಬಯಲಾಗ್ತಾ ಇದೆ. ಇದೀಗ ರಾಜಾರೋಷವಾಗಿ ಹಣ ಪಡಿತಾರೆ. ಯಾರಿದ್ದಾರೆ ಯಾರಿಲ್ಲ ಏನು ನೋಡೋದಿಲ್ಲ, ಆರಾಮಾಗಿ ಹಣ ಪಡೆದುಕೊಳ್ತಾ ಇರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿಗೂ ದಿಲೀಪ್ ಮುಧಾಳೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಪಿಡಿಒ ರಾಜ್ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಪಿಡಿಒರಾದ ರಾಜ್ಕುಮಾರ್ ತಂಬಾಕೆ ಸರ್ ತನ್ನ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಈ ಕುರಿತು ಸರ್ಪಂಚ ಸಾಕಷ್ಟು ಇದರ ಬಗ್ಗೆ ದಾಖಲಾತಿಗಳು ಸರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ್ದೀನಿ. ಇವರು ಸರ್ ಯಾವುದೇ ಒಂದು ಸರ್ ಕೆಲಸಕ್ಕೆ ಹೋದ್ರೆ ಸರ್ ದುಡ್ಡು ಇಲ್ಲವಷ್ಟೇ ಕೆಲಸ ಮಾಡೋದೇ ಇಲ್ಲ ಸರ್, ಮಾಡೋದೇ ಇಲ್ಲ ಸರ್. ಉದಾಹರಣೆಗಾಗಪ್ಪ ಸರ್, ಈಗ ಇದರಲ್ಲಿ ಒಂದಪ್ಪ ಸರ್ ದುಡ್ಡು ತಗೊಂಡಪ್ಪ ವಿಡಿಯೋ ಕೂಡ ವೈರಲ್ ಸರ್ ನಾವು ಮಾಡಿದ್ದೀವಿ ಸರ್ಪ್ಪ. ಇದೊಂದು ಎಕ್ಸಾಂಪಲ್ ಸರ್. ಒಂದು ವ್ಯಕ್ತಿ ಸರ್ ಇದು 9/11 ಒಬ್ಬ ವ್ಯಕ್ತಿ ನಾನು ಆಸ್ತಿ ಪಡಿಬೇಕಾಗಿದ್ರೆ ಸುಮಾರು ಸರ್ 10,000 ಸರ್ 55,000 ರೂಪಾಯಿ ಸರ್ ಜನ ಹತ್ರ ಸರ್ ಅಂದ್ರೆ ಬೇಡಿಕೆ ಇಡುತ್ತಾರೆ ಸರ್. ಉಸಿರು ಕೂಡ ಮಾಡಿ ಅವ್ರ ಸರ್ ಜನರಿಂದ ಉಸಿರು ಕೂಡ ಮಾಡಿದ್ದು ಉಂಟು ಸರ್. ಅದ್ರ ಬಗ್ಗೆ ಈ ದುಡ್ಡು ಪಡೆದಪ್ಪ ಅಂದ್ರೆ ವಿಡಿಯೋ ಬಗ್ಗೆ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗೆ ತನಿಖೆ ಮಾಡಬೇಕು. ಇಲ್ಲ ಸ್ವಲ್ಪ ಇದು ಸಿಒಡಿಗೆ ಒಪ್ಪಿಸಿ ತನಿಖೆ ಮಾಡಿ ಕಾನೂನು ಕ್ರಮ ಜರುಗಿಸ್ಬೇಕು ಸರ್. ಎಸ್, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ ಶಿವಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ನೋಡಿ ಶಿವಯ್ಯ, ಹಣ ಕೊಟ್ಟರೆ ಯಾರು ಬೇಕಾದರೂ ಆಸ್ತಿಯನ್ನು ಬರ್ಸ್ಕೊಳ್ಬಿಡ್ಬೋದು. ನೋಡಿ, ನೀವು ಕೂಡ ಪ್ರಯತ್ನ ಮಾಡ್ಬೋದು ಹಣ ಇದ್ರೆ. ರಮ್ಯಾ, ಈಗಿನ ಈ ಒಂದು ಸಂದರ್ಭದಲ್ಲಿ ಹೀಗೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಭ್ರಷ್ಟಾಚಾರ ನಿರ್ಮೂಲನೆಗೆ ಅನೇಕ ಪ್ರಯತ್ನಗಳಾದ್ರೂ ಕೂಡ ಇಂತಹ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾ ಇರುವಂತದ್ದು. ಇಲ್ಲಿ ಬೀದರ್ನ ಏನು ಕಮಲ್ ನಗರ್ ಗ್ರಾಮ ಪಂಚಾಯತ್ ನ ಪಿಡಿಒ ಆಗಿರುವಂತಹ ರಾಜ್ಕುಮಾರ್ ತಂಬಾಕೆ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳು ಬರ್ತಾ ಇದಾವೆ. ಅಂತಂದ್ರೆ ಅವರಿಗೆ ಹಣ ಕೊಡದೇ ಇದ್ರೆ ಯಾವುದೇ ಕೆಲಸ ಮಾಡಲ್ಲ ಅನ್ನೋ ರೀತಿ ಅಲ್ಲಿನ ಜನ ಆರೋಪ ಮಾಡ್ತಾ ಇರುವಂತದ್ದು. ಈ ಕುರಿತು ಈಗಾಗಲೇ ಲೋಕಾಯುಕ್ತಕ್ಕೆ ಮತ್ತು ಜಿಲ್ಲಾ ಪಂಚಾಯತ್ ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಕೂಡ ಅಲ್ಲಿನ ಒಬ್ರು ದಿಲೀಪ್ ಮುಧಾಳೆ ಎನ್ನುವರು ರೈಟಿಂಗ್ ಮುಖಾಂತರ ದೂರನ್ನ ದಾಖಲಿಸಿದ್ದಾರೆ. ಅದಕ್ಕೆ ಒಂದು ಪ್ರತಿಯಾಗಿ ಏನು ವಿಡಿಯೋ ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆಯಿಂದ ಸಾಕಷ್ಟು ಒಂದು ವೈರಲ್ ಆಗ್ತಾ ಇರುವಂತದ್ದು. ಅದರಲ್ಲಿ ನೇರವಾಗಿ ಪಿಡಿಒ ರಾಜ್ಕುಮಾರ್ ತಂಬಾಕೆ ಅವರು ಏನು ಹಣವನ್ನ ಪಡಿತಾ ಇದ್ದಾರೆ, ಅದು ಎದ್ರದ ಹಣ ಪಡಿತಾ ಇದ್ದಾರೆ, ಏನೆಲ್ಲ ವಿಚಾರಗಳು ಅನ್ನೋದು ಕೂಡ ಇನ್ನು ನಮಗೆ ಸ್ಪಷ್ಟತೆ ಕೂಡ ಕೊಡ್ಬೇಕಾಗತ್ತೆ, ಪಿಡಿಒ ಅವರೇ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರ ವಿರುದ್ಧ ಸಾಕಷ್ಟು ಒಂದು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದಾವೆ. ಸಾರ್ವಜನಿಕರ ಯಾವುದೇ ಕೆಲಸ ಹಣ ಕೊಡದಿದ್ರೆ ಕೆಲಸನೇ ಮಾಡಲ್ಲ ಅನ್ನೋ ಮಾತುಗಳು ಅಲ್ಲಿನ ಜನ ಹೇಳ್ತಾ ಇರುವಂತದ್ದು. ಮತ್ತೆ 9/11 ಆಗಿರ್ಬೋದು, ಮೊಟೇಶನ್ ಆಗಿರ್ಬೋದು, ಮತ್ತೆ ಆಸ್ತಿಗಳು ಕೂಡ ಅಂದ್ರೆ ಒಂದೇ ಆಸ್ತಿ 3 ಹೆಸರ ಮೇಲೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಅದರಲ್ಲಿ ಪ್ರಮುಖವಾಗಿ 9/11 ಮಾಡುವುದರಲ್ಲಿ 10,000 ರಿಂದ 50,000 ರೂಪಾಯಿವರೆಗೆ ಅವರು ಲಂಚದ ಬೇಡಿಕೆಯನ್ನು ಇಡ್ತಾರೆ. ಲಂಚ ಕೊಡ್ಲಿಲ್ಲ ಅಂತಂದ್ರೆ ಟೋಟಲಿ ಅವರು ಕೆಲಸನೇ ಮಾಡಲ್ಲ ಅನ್ನೋ ಮಾತು ಅಲ್ಲಿನ ಏನು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ದಿಲೀಪ್ ಮುಧಾಳೆ ಅವರು ಖುದ್ದು ಲೋಕಾಯುಕ್ತಗೆ ಮತ್ತು ಜಿಲ್ಲಾ ಪಂಚಾಯತ್ ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರಿಗೆ ದೂರನ್ನು ನೀಡಿದ್ದಾರೆ. ಅದರ ಕುರಿತು ತನಿಖೆ ಆಗ್ಬೇಕು, ತಪ್ಪಿತರ ವಿರುದ್ಧ ಕ್ರಮ ಆಗ್ಬೇಕು, ಇಂತಹ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ. ಸಂಪರ್ಕದಲ್ಲಿರಿ. ನಮ್ಮ ಜೊತೆ ರಾಜ್ಕುಮಾರ್ ತಂಬಾಕೆ ಕಮಲ್ ನಗರ್ ಪಿಡಿಒ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನೀವು ಲಂಚ ಪಡಿತಾ ಇರುವಂತಹ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇದಕ್ಕೆ ಏನ್ ಸ್ಪಷ್ಟನೆ ಕೊಡ್ತೀರಿ ಅಂತ ಹೇಳಿ. ಮೇಡಮ್, ಅದು ಲಂಚ ತಗೊಳ್ತಾ ಇರೋದಿಲ್ಲ ಮೇಡಮ್. ಅವ್ರು ನಮ್ಮಲ್ಲಿ ಆಸ್ತಿ ಬದಲಾವಣೆ ಸಲುವಾಗಿ ಫೈಲ್ ಹಾಕಿದ್ರು. ಅದು ಎಲ್ಲ ಕೆಲಸ ಕಂಪ್ಲೀಟ್ ಆದ್ಮೇಲೆ ಅವ್ರ ಕಡೆಯಿಂದ ನಮ್ಮ ಗ್ರಾಮ ಪಂಚಾಯತಿಗೆ ಕಟ್ಟಬೇಕಾಗಿರ್ತಕ್ಕಂಥ ಪ್ರಾಪರ್ಟಿ ಟ್ಯಾಕ್ಸ್ ಮತ್ತೆ ಹಕ್ಕು ಬದಲಾವಣೆ ಶುಲ್ಕ, ಅಭಿವೃದ್ಧಿ ಕರ ಅಂತ ಹೇಳಿ ನಾವು ಪಂಚಾಯತ್ ಇಂದ ಅವರಿಗೆ ರಿಸಿಪ್ಟ್ ಕೊಡ್ತೀವಿ ಮೇಡಮ್. ಆ ರಿಸಿಪ್ಟ್ ಒಟ್ಟಾರೆ ನಮ್ಮಲ್ಲಿ 10,773 ರೂಪಾಯಿ. ಒಂದೇ ಆಸ್ತಿಗೆ 3 ಬಾರಿ ಆಸ್ತಿ ನಂಬರ್ ಬದಲಾವಣೆ ಮಾಡಿದ್ದೀರಿ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದ್ ನಿಮ್ ವಿರುದ್ಧ. ಇಲ್ಲ, ಅದು ಬೇರೆ ಕೇಸ್ ಮೇಡಮ್. ಇಲ್ಲ ಸಾಧ್ಯ ಇಲ್ಲ ಮೇಡಮ್, ಆತರ ಮಾಡ್ಲಿಕ್ಕೆ ಆಗಲ್ಲ. ಅವರು ಇಲ್ಲ ಅದು ಅವ್ರ ಸ್ವಲ್ಪ ಹಿನ್ನೆಲೆ ಹೇಳ್ತೀನಿ ನಾನು. ಅವರೊಂದು ಹೊಸದಾಗಿ ಲೇಔಟ್ ನೋಂದಣಿ ಮಾಡಿ ಅಂತ ನಮ್ ಕಡೆ ಬಂದಿದ್ರು. ಬಂದಾಗ ನಾವ್ ಹೇಳಿದ್ವಿ ಪ್ರಾರಂಭದಲ್ಲಿ CSI2 ಮತ್ತೆ
ಪಾರ್ಕ್ ಏನು ನಿವೇಶನಗಳಿರ್ತಾವ ಅವು ಗ್ರಾಮ ಪಂಚಾಯತಿ ಹೆಸರಿಗೆ ನೀವು ನೋಂದಣಿ ಮಾಡಿಸ್ಕೊಡ್ಬೇಕು. ಅದಾದ ನಂತರ ನಾವು ಉಳಿಕಿದ ನಿವೇಶನಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ. ಹೇಳಿದಾಗ ಇಲ್ಲ ನೀವೇನಿದು ಹೊಸದಾಗಿ ನಮ್ಗೆ ಹೇಳ್ತಾ ಇದೀರಿ, ಇಲ್ಲಿ ತನಕ ಯಾರು ಹೇಳಿಲ್ಲ ಈ ತರ, ನೀವು ನಮ್ಗೆ ಬೇಕಂತಲೇ ಇದು ಮಾಡ್ತಾ ಇದ್ರಿ, ನಿಮ್ಮನ್ನ ನೋಡ್ಕೋತೀನಿ ಹಾಗೀಗ ಅಂತ ಹೇಳಿ ನಮ್ ಜೊತೆ ವಾದ ಮಾಡಿ ಹೋದ್ರು ಅವರು. ಹೋದ ನಂತರ ಇದು ಬೇಕಂತಲೇ ನಮ್ಗೆ ಹರಾಸ್ಮೆಂಟ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅದ್ ಯಾವ್ದೋ ಒಂದು ವಿಡಿಯೋ ಅಂದ್ರೆ ಅವ್ರು ನಮ್ಮ ರಾಜ್ಕುಮಾರ್ ಅವರೇ ಹಾಗೆ ಸಂಪರ್ಕದಲ್ಲಿರಿ. ದೂರುದಾರರಿದ್ದಾರಲ್ಲ ದಿಲೀಪ್ ಅವರು ಕೂಡ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ದಿಲೀಪ್ ಅವರೇ. ನಮಸ್ತೆ. ನೋಡಿ, ನೀವೇನ್ ಆರೋಪವನ್ನ ಮಾಡ್ತಾ ಇದ್ದೀರಲ್ಲ, ಆ ಆರೋಪ ಸುಳ್ಳು ಅಂತ ಹೇಳಿ PDO ಹೇಳ್ತಾ ಇದ್ದಾರೆ ರಾಜ್ಕುಮಾರ್ ಅವರು. ಹೌದಾ? ಹಾಗಾದ್ರೆ ಇದೆಲ್ಲವೂ ಸುಳ್ಳ ಅಂತ? ಈಗ ಮೇಡಮ್ ಅವರೇ ಅವ್ರು ಹೇಳೋ ಪ್ರಕಾರ ಸುಳ್ಳಿತಾರೆ ಮೇಡಮ್ ಅವರೇ. ಅದಕ್ಕೆ ಸಿಒಡಿ ತನಿಖೆ ಆಗ್ಲಿ ಮೇಡಮ್ ಅವರೇ, ಸಿಒಡಿ ತನಿಖೆ ಆಗಲಿ. ಅವ್ರು ಹೇಳೋ ಪ್ರಕಾರ ಮೇಡಮ್ ಅವರೇ ಅವ್ರಿಗೆ ಚಂಬರಲ್ಲಿ ಕುಂತಿ ಮೇಡಮ್ ಅವರೇ ಯಾವುದೇ ಒಂದು ಆಸ್ತಿಗೆಪ್ಪ ಅಂದ್ರೆ ತೆರಿಗೆ ಏನು ಮೇಡಮ್ ಕಟ್ಟಿಕೊಂಡಿರೋ ಆ ದಿವಸಪ್ಪ ಅಂದ್ರೆ ಏನು ಮೇಡಮ್ ಅವರೇ ಅದಕ್ಕೆ ಒಂದು ಇದು ಕೊಟ್ಟಿರ್ತಾರೆ, ರಿಸಿಪ್ಟ್ ಕೊಟ್ಟಿದ್ದಾರೆ. ಆಲ್ರೆಡಿ ರಿಸಿಪ್ಟ್ ಕೊಟ್ಟಿರೋದು ಅದು ಸಾಧನೆ ಪಡಿಸ್ಬೇಕು ಅವರು. ಎಷ್ಟು ಹಣ ಕೊಟ್ಟಿದ್ರು ಅವರು? ಎಷ್ಟು ಹಣ ಕೊಟ್ಟಿದ್ರಲ್ಲ ನೀವು? ಅದಕ್ಕೆ ರಿಸಿಪ್ಟ್ ಕೊಟ್ಟಿದ್ದಾರಂತಲ್ಲ ಮೇಡಮ್ ಅವರೇ. ಆ ಹಣಕ್ಕೆ ಅಷ್ಟು ಹಣಕ್ಕೆ ಮೇಡಮ್ ಅವರೇ ಒಂದು ವೇಳೆ ಆ ವ್ಯಕ್ತಿಗೆ ಮೇಡಮ್ ಅವರೇ ಅವ್ರ ಆ ದಿವಸ ರಿಸಿಪ್ಟ್ ಕೊಟ್ಟರೆ ಅವರು ಪ್ರೊಸೀಡ್ ಮಾಡ್ಬೇಕು ಮೇಡಮ್ ಅವರು. ರಾಜ್ಕುಮಾರ್ ಅವ್ರು ಏನ್ ಹೇಳ್ತೀರಿ ಈಗ? ದೂರುದಾರರು ಇದ್ದಾರೆ, ಮಾತನಾಡಿ ಅವ್ರ ಜೊತೆ. ಇಲ್ಲ ಮೇಡಮ್, ಅದೇ ಏನ್ ಅವ್ರದ್ದು ಕೆಲಸ ಇತ್ತು, ಬಂದಿದ್ರು, ಕೆಲಸ ಮಾಡ್ಕೊಟ್ಟಿದ್ವಿ, ರಿಸಿಪ್ಟ್ ಅಮೌಂಟ್ ತಗೊಂಡಿದೀವಿ ಅವ್ರ ಕಡೆ, ಅವ್ರಿಗೆ ರಿಸಿಪ್ಟ್ ಕೊಟ್ಟಿದೀವಿ ಮೇಡಮ್. ಪ್ರೊಸೀಡ್ ಮಾಡ್ತಾರೆ, ಪ್ರೊಸೀಡ್ ಮಾಡ್ತಾರೆ, ಮಾಡ್ರಿ ಪ್ರೊಸೀಡ್ ಮಾಡ್ರಲ್ಲ. ಈಗ ಮೇಡಮ್ ಅವರೇ ಅವ್ರು ಹೇಳೋ ಪ್ರಕಾರ ಈಗ ಪಂಚಾಯತಿಯಲ್ಲಿ ಒಂದ್ ವೇಳೆ ಯಾರೇ ಬೇರೆ ಬಿಲ್ ಕಲೆಕ್ಟರ್ ಇಲ್ಲದಾಗ ಸೆಕ್ರೆಟರಿ ಇದ್ದಾಗ ಇವ್ರು ದುಡ್ಡು ತಗೊಂಡು ರಿಸಿಪ್ಟ್ ಕೊಡಿ. ಎಲ್ಲರೂ ಪ್ರೆಸಿಡೆಂಟ್ ಮಾಡಿ ಇವ್ರಿಗೆ ದುಡ್ಡು ತಗೊಂಡ್ರಲ್ಲಿ. ಅಲ್ಲಲ್ಲ, ಈಗ ನಮ್ಮಲ್ಲಿ PDO ಲಾಗಿನ್ ನಲ್ಲಿ ರಿಸಿಪ್ಟ್ ಜನರೇಟ್ ಮಾಡ್ಲಿಕ್ಕೆ ಪ್ರೊವಿಷನ್ ಇದೆ. ರಿಸಿಪ್ಟ್ ಜನರೇಟ್ ಮಾಡಿ ಕೊಟ್ಟಿದ್ದು. ಓಕೆ ಸರ್. ಇದ್ರೆ ಅದು ಏನು ರಿಸಿಪ್ಟ್ ಕೊಟ್ಟಿಲ್ಲ ಸರ್. ಅದು ಸುಮಾರು ಅವರು 30 ಸರಿ ಅದು 500 ನೋಟ್ ಅಲ್ಲಿ ಎಣಿಸ್ತಾ ಇದ್ದಾರೆ. ಹಾಗಾದ್ರೆ ಸುಮಾರು ಅಂದಾಜಾಗಿ 15,000 ರೂಪಾಯಿ ಆಯ್ತು. ಆ 15,000 ರೂಪಾಯಿ ಆ ದಿವಸಕ್ಕೆ ಏನು ತೆರಿಗೆ ಕಟ್ಟಿಕೊಂಡಿದ್ರಿ ಪಂಚಾಯತಿಯಲ್ಲಿ ಆ ತೆರಿಗೆ ಪೌಚಿಯನ್ನು ಮೇಡಮ್ ನಮ್ಗೆ ಪ್ರೊಸೀಡ್ ಮಾಡಿ ಸರ್. ಇಲ್ಲ, ನಮ್ಮಲ್ಲಿ ಆಲ್ರೆಡಿ ರಿಸಿಪ್ಟ್ ಅವ್ರಿಗೆ ಕೊಟ್ಟಿದ್ದೀವಿ. 11,000 ರಿಸಿಪ್ಟ್ ಅವ್ರಿಗೆ ಕೊಟ್ಟಿದೀವಿ ನಾವು. ಇಲ್ಲ ಸರ್, 11,000 ಅಲ್ಲಿ ಮತ್ತೆ 30,000 30 ಯಾಕೆ 15,000 ರೂಪಾಯಿ ಹಂಗೈತೆ ಅಲ್ಲಿ ಮತ್ತೆ. ಇಲ್ಲ, ಅಷ್ಟು ಪರ್ಟಿಕ್ಯುಲರ್ ನಮಗೂ ನೆನಪಿರಲ್ಲ. ಅವ್ರು ಅಮೌಂಟ್ ಕೊಟ್ಟಿದ್ದು ಹೆಂಗ್ ಹೇಳ್ತೀರಿ ರಾಜ್ಕುಮಾರ್ ಅವರೇ? ನೆನಪಿಲ್ಲ ಅಂತ ಹೆಂಗ್ ಹೇಳ್ತೀರಿ? ಈಗ ಅವ್ರು ನೇರವಾಗಿ ಆರೋಪ ಮಾಡ್ತಾ ಇದಾರಲ್ಲ ಈ ಮೂಲಕ. ಇಲ್ಲ ಸರ್, ಇಲ್ಲ ಮೇಡಮ್, ಈಗ ನಮ್ ಕಡೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಷ್ಟನ್ನ ಅವ್ರಿಗೆ ಪಾವತಿ ಕೊಟ್ಟಿದ್ದೀನಿ ಪಾರ್ಟಿಗೆ. ನಮ್ ಗಮನಕ್ಕಿಲ್ಲ ಅಂತ ಹೇಳ್ತಾ ಇದಿರಲ್ಲ, ಮತ್ತೆ 30,000 ಅಂತ ಹೇಳ್ತಾರೆ, ಅವ್ರು 10,000 ಅಂತ ಹೇಳ್ತಾರೆ. ಅದ್ಯಾವ್ದು ನಿಮ್ ಗಮನಕ್ಕೆ ಬರ್ದೇನೆ ಆಗೋಯ್ತಾ ಅಂತ ಎಲ್ಲವೂ? ಇಲ್ಲ, ಏನ್ ಅವ್ರೇನ್ ಪಾರ್ಟಿ ನಮಗ್ ಅಮೌಂಟ್ ಕೊಟ್ಟಿದಾರಲ್ಲ ಮೇಡಮ್, ಅವ್ರು ಕೊಟ್ಟವ್ರಿಗೆ ಅವ್ರಿಗೆ ಪಾವತಿ ಕೊಟ್ಟಿ ಅವ್ರದ್ದು ಏನ್ ಕಡ್ತಾ ಇತ್ತು ಅದೆಲ್ಲ ಕೊಟ್ಟು ಕಳಿಸಿದೀವಿ ಅವರಿಗೆ. ಅಲ್ಲ, ಪ್ರೊಸೀಡ್ ಮಾಡಿ ಅಂತ ಹೇಳ್ತಾ ಇದಾರಲ್ಲ ಅವ್ರೀಗ. ಇದೆ ಮೇಡಮ್, ನನ್ ಕಡೆ ಇದೆ ಮೇಡಮ್, ರಿಸಿಪ್ಟ್ ಎಲ್ಲ ಇದೆ. ಪ್ರೊಸೀಡ್ ಮಾಡಿ ಅದು ಅಷ್ಟೇ. ನೀವು ಅವ್ರ ದುಡ್ಡು ಎಣಿಸ್ಕೊಟ್ಟಿದ ಮೇಲೆ ಮತ್ತೆ ಒಂದ್ಸಲ ನೀವು ಅಲ್ಲಿ ಕದ್ದಿ ಮುಚ್ಚಿ ಹಣ ಎಣಿಸ್ಕೊಂಡ್ರಿ, ಕೆಳಗಡೆ ತಗೊಂಡಿ ದಿಲೀಪ್ ಅವರು ಎಷ್ಟು ಹಣ ತಗೊಂಡ್ರು ಕದ್ದು ಮುಚ್ಚಿ? ಎಷ್ಟು ಹಣ ಕೊಟ್ರು ಮೇಡಮ್ ಅವರೇ? ಸುಮಾರು ನೋಡ್ರಿ ಕೊಡೋ ಪಾರ್ಟಿ ಮೇಡಮ್ ಅವರು ಯಾರು ನನಗೆ ಗೊತ್ತಿಲ್ಲ. ನಾವು ಇದ್ದಾಗಪ್ಪ ಮೇಡಮ್ ಅವರು ನಾನು ನೋಡಿದ್ದು ಅವ್ರು 500 ನೋಟ್ ಮೇಡಮ್ ಅವರೇ 30 ಸಾರಿ ಎಣಿಸಿದ್ದಾರೆ. ಅಂದ್ರೆ 30 ನೋಡಿದ್ರೆ ಅದಕ್ಕೆ 15,000 ರೂಪಾಯಿ, ಸುಮಾರು 15,000 ರೂಪಾಯಿ ಆಯ್ತು. ಆ 15,000 ರೂಪಾಯಿಗೆ ಅವ್ರು ಮೇಡಮ್ ಅವರೇ ಅದಕ್ಕೆ ಏನು ಪಾವತಿ ಪ್ರೊಸೀಡ್ ಮಾಡ್ಬೇಕು ಮೇಡಮ್ ಅವರೇ ಅವರು. ಮತ್ತೆ ನೆಕ್ಸ್ಟ್ ವಿಷಯ ಏನಂತಾರೆ ಮೇಡಮ್ ಅವರೇ, ಇವ್ರು ಬಂದಾಗಿದ್ದ ಪಂಚಾಯತ್ ಮೇಡಮ್ ಅವರೇ 2020 ಬಂದರು. 2016 ಆಸ್ತಿ ಮೇಡಮ್ ಅವರೇ ಒಬ್ಬರ ಹೆಸರಿಗೆ ಮೇಡಮ್ ಒಂದು ನೋಂದಣಿ ಆದ್ಮೇಲೆ ಮತ್ತೆ ಅದೇ ಆಸ್ತಿ ಮೇಡಮ್ ಅವರೇ ಅವ್ರ ಹೆಸರಿಗೆ ಡಬಲ್ ಆಗಿ ಮಾಡಿ 2023 ಮಾಡಿಕೊಟ್ಟಿದ್ದಾರೆ. ಅದು ಹೆಂಗಾಯ್ತು? ಒಂದು ಆಸ್ತಿ ರಾಜ್ಕುಮಾರ್ ಅವರೇ ಹೇಳಿದ್ರಲ್ಲ, ಆಗೋದಿಲ್ಲ, ಒಬ್ಬರ ಆಸ್ತಿನ 3 ಬಾರಿ ನೋಂದಣಿ ಮಾಡೋದಕ್ಕೆ ಆಗಲ್ಲ ಅಂತ ನೀವೇ ಹೇಳಿದ್ರಿ ಸ್ಟಾರ್ಟಿಂಗ್ ಮೊದಲು ನಾನು ಕೇಳಿದಾಗ. ಇಲ್ಲ, ಈಗೇನ್ ಇವ್ರು ಹೇಳ್ತಾ ಇದಾರೆ, ಇದನ್ನ ಈಗ ಫಸ್ಟ್ ಟೈಮ್ ಕೇಳ್ತಾ ಇರೋದು ಇವ್ರದ್ದು ಆರೋಪ. ಅದು ಯಾವ ಪರ್ಟಿಕ್ಯುಲರ್ ಆಸ್ತಿ ಅಂತ ನಾನು ನೋಡಿದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡ್ಬೋದು ಮೇಡಮ್. ಪ್ರೊಸೀಡ್ ಮಾಡೀನಿ, ಸಂಬಂಧಪಟ್ಟ ಅಧಿಕಾರಿಗೆ ಮತ್ತು ಮೊನ್ನೆ ಲೋಕಾಯುಕ್ತರಿಗೆ ಪ್ರೊಸೀಡ್ ಪ್ರೊಸೀಡ್ ಮಾಡಿ ನನಗೆ ಕೊಟ್ಟಿದ್ರೆ ಅದ್ರ ಬಗ್ಗೆ ನಾನು ಅವ್ರಿಗೆ ವಿವರಣೆ ಕೊಡ್ಬೋದು. ಇಲ್ಲ, ಅದು ತನಿಖೆ ಆಗಲಿಲ್ಲ ಸರ್. ಇನ್ನು ನೋಡ್ರಿ, ಯಾರೇ ತಪ್ಪು ಮಾಡಿದ್ರೆ ನಾನು ತಪ್ಪಂತ ಯಾರು ಒಪ್ಕೊಂಬಲ್ಲ. ಅದಕ್ಕೆ ನಿಮ್ಮ ಹತ್ರ ಮೇಲಾಧಿಕಾರಿ ಇದ್ದಾರೆ, ಕಾನೂನು ಇದೆ, ಅದ್ರ ಇನ್ವೆಸ್ಟಿಗೇಷನ್ ಆಗಲಿ ಅದಕ್ಕಾಗಲಿ ಮೇಡಮ್ ಅವರೇ. ಈಗ 2023 ಮೊನ್ನೆ ನ್ಯಾಯಾಲಯದವರು ಯಾವುದೇ ಪಂಚಾಯತಿಗೆ ಲೇಔಟ್ ಮಾಡ್ಲಿಕ್ಕೆ ಅಧಿಕಾರ ಇಟ್ಟಿಲ್ಲ. ಆಗದೆ ಮೇಡಮ್ ಅವರು ಇವರು ಲಕ್ಷ ದುಡ್ಡು ಪಡೆದು ಇವರಪ್ಪ ಅಂದ್ರೆ ಇದು ಕಾನೂನು ಬಾಹಿರ
ಇದು ಉಲ್ಲಂಘನೆ ಮಾಡಿರೋದು ಅದು ಆದೇಶ ಕೂಡ ಉಲ್ಲಂಘನೆ ಮಾಡಿರ್ತಾರೆ. ಇವ್ರ ಅಧಿಕಾರದಲ್ಲಿ 2025 ಮಾಡಿ ಇವ್ರು ಪಂಚಾಯತ್ ಲೋನ್ ಮಾಡ್ಕೊಟ್ಟಿದ್ದಾರೆ. ಅದು ಏನ್ ಏನ್ ಹೇಳ್ತೀರಿ ರಾಜ್ಕುಮಾರ್ ಅವರೇ? 2023ರಲ್ಲೂ ಕೂಡ ಇದೇ ರೀತಿಯಾಗಿ ಆಗಿದೆ ಅಂತ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಯಾವ್ದ್ರ ಬಗ್ಗೆ ನನಗೆ ಯಾವ್ದ್ರ ಬಗ್ಗೆ ಸರ್ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವೀಗ ಈಗ ನಾನು ಮೇಡಮ್ ಅವ್ರಿಗೆ ಈಗ ವಾಟ್ಸ್ಆಪ್ ಮಾಡ್ತೀನಿ, ದಾಖಲಾತಿ ನಾನು ಬೇಕಾದ್ರೆ ಈಗ ಮಾಡ್ತೀನಿ, ನಾವು ಲೈವ್ ಮಾಡ್ತೀನಿ. ಮತ್ತೆ ಓಕೆ, ಆಯ್ತು. ಈಗ ರಾಜ್ಕುಮಾರ್ ಅವರೇ ನೋಡಿ, ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಅವರು. ನೀವು ಹೇಳ್ತೀರಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿ. ದಿಲೀಪ್ ಅವರೇ, ನೀವು ಒಮ್ಮೆ ಅವ್ರನ್ನ ಭೇಟಿಯಾಗಿ ಕೂತ್ಕೊಂಡು ಮಾತಾಡಿ ಏನ್ ಸಮಸ್ಯೆ ಇದೆ ಅದನ್ನ ಬಗೆಹರಿಸ್ಕೊಳ್ಳಿ. ಈ ಸಮಸ್ಯೆ ಬಗೆಹರಿದಿಲ್ಲ ಅಂತಂದ್ರೆ ಮುಂದೆ ಏನ್ ಮಾಡ್ಬೇಕು ಅದನ್ನ ನೀವು ಮಾಡಬಹುದು. ಧನ್ಯವಾದಗಳು ಇಬ್ಬರಿಗೂ ದೂರವಾಣಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. एक बार